ಸರ್, ನಾನು ಬೇಸಿಕಲಿ 93 kg ಇಂದ 65 kg ಬಂದವಳು ಲಾಸ್ಟ್ ಒಂದು 4 ರಿಂದ 5 ವರ್ಷದ ರೇಂಜ್ ಅಲ್ಲಿ. ಈ ಹ್ಮ್ 65 kg ಇರುವಾಗ ಲಾಸ್ಟ್ ಅಕ್ಟೋಬರ್ ನಲ್ಲಿ ಫೈಬ್ರಾಯ್ಡ್ ಇಂದಾಗಿ ಹಿಸ್ಟೆಕ್ಟಮಿ ಮಾಡಿಸ್ಬೇಕಾಯ್ತು ನಂಗೆ. ಹ್ಮ್ ಸೊ ಅಲ್ಲಿವರೆಗೂ ನಾನು ಅನ್ಕೊಂಡಿದ್ದೇನು ಅಂದ್ರೆ ಓಕೆ ನನಗೆ ಗೊತ್ತಿದೆ ಅಂತ. ನಿಮ್ಮ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಯ್ತು ಏನು ಗೊತ್ತಿಲ್ಲ ಅಂತ. 93 kg ಇಂದ 65 kg ತನಕ ಬರೋವಾಗ ನನ್ಗೆ ಕನ್ಫ್ಯೂಷನ್ಸ್ ಇರ್ಲಿಲ್ಲ. ಬಟ್ ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಎಲ್ಲೋ ಏನೋ ಮಿಸ್ ಆಯ್ತು ನಂದು, ಇಲ್ಲಾಂದ್ರೆ ಈ ಫೈಬ್ರಾಯ್ಡ್ ಅಷ್ಟು ಸುಲಭ ಬೆಳಿತಿರ್ಲಿಲ್ಲ ಅಂತ ಒಂದು ಸಂಶಯ ಬರಕ್ ಸ್ಟಾರ್ಟ್ ಆಯ್ತು. ಆವಾಗ ನಾನ್ ಅನ್ಕೊಂಡೆ ಈ ಪ್ರೋಗ್ರಾಮ್ ಜಾಯಿನ್ ಆಗ್ಬೇಕು ಅಂತ. ಇವತ್ತು ಆ ಈ 3 ತಿಂಗಳು ಅದು ಶುರುವಾದಾಗಿಂದ ಏಪ್ರಿಲ್ 18 ತನಕದ್ದು ಹೇಗ್ ಮುಗೀತು ಅಂತ ನನ್ಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿ, ಅಷ್ಟು ಒಂದು ಇನ್ಫಾರ್ಮೇಟಿವ್ ಆಗಿ ನಡ್ಕೊಂಡ್ ಬಂತು. ಈ ಕ್ಲಾಸಿಂದ 3 ಉಪಯೋಗಗಳಾಗಿದ್ದು ಮೇಜರ್ ಲೈಫ್ ಚೇಂಜಿಂಗ್ ಉಪಯೋಗನ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರಿಸೈಸ್ಲಿ. ಏನಂದ್ರೆ ಮೊದಲನೇದು ಡಿಸಿಪ್ಲಿನ್. ನಾನು ಅಷ್ಟು ವರ್ಷ ಫಾಲೋ ಮಾಡಿದ್ದ ಆಹಾರ ಪದ್ಧತಿ ಏನಿತ್ತು ಅದಕ್ಕೊಂದು ಕ್ರಮ ಇರ್ಲಿಲ್ಲ. ಅದನ್ನ ನಾನು ನಿಮ್ಮಿಂದ ಕಲ್ತಿದ್ದೀನಿ. ಯಾವ್ದನ್ನ ಹೇಗ್ ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವ್ದಾದ್ಮೇಲೆ ಯಾವ್ದು ತಿನ್ಬೇಕು. ಸೊ ಇದು ಆಹಾರಕ್ಕೆ ಸಂಬಂಧಪಟ್ಟಿದ್ದಾದ್ರೆ, ಜೀವನ ಶೈಲಿ ಅನ್ನೋದು ಬರೀ ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡೋದಾಗ್ಲಿ, ಅಥವಾ ಟೈಮ್ ಟು ಟೈಮ್ ಇದಾದ್ಮೇಲೆ ಇದು ಈ ಕೆಲಸ ಮಾಡ್ಕೊಂಡು ಹೋಗೋದ್ರಲ್ಲಾಗ್ಲಿ, ರಾತ್ರಿ 10 ಗಂಟೆ 10:30 ಮಲ್ಗೋದ್ರಲ್ಲಾಗ್ಲಿ ಇಲ್ಲ ಅನ್ನೋದು. ಇಟ್ ಈಸ್ ಮೋರ್ ಟುವರ್ಡ್ಸ್ ಅವರ್ ಗ್ರೋತ್, ಟುವರ್ಡ್ಸ್ ಅವರ್ ಇನ್ವರ್ಡ್ ಡೆವಲಪ್ಮೆಂಟ್. ಇದನ್ನ ನೀವು ಇಂಡೈರೆಕ್ಟ್ ಆಗಿ ಆದ್ರೂ ತುಂಬಾ ಇಫೆಕ್ಟಿವ್ ಆಗಿ ಹೇಳ್ಕೊಟ್ಟಿದ್ದೀರಾ ಸರ್ ನನ್ಗೆ. ಸೊ ಈ ಸರ್ಕೇಡಿಯನ್ ರಿದಮ್ ಏನಿದೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ನನ್ಗೆ ಈ ಕ್ಲಾಸ್ ಅಟೆಂಡ್ ಆದ್ಮೇಲೆ ಗೊತ್ತಾಗಿದ್ದು. ಸರ್ಕೇಡಿಯನ್ ರಿದಮ್ ಗೊತ್ತಿತ್ತು, ಬಟ್ ಅದು ಫಾಲೋ ಮಾಡೋ ರೀತಿ ಗೊತ್ತಿರ್ಲಿಲ್ಲ ನಂಗೆ. ಅದನ್ನ ನಾನು ಇದರಿಂದ ಕಲ್ತೆ. ಇನ್ ಮೂರನೇದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಅಥವಾ ನಮ್ಮ ವ್ಯಕ್ತಿತ್ವ ವಿಕಾಸ ಏನ್ ಮಾಡ್ಕೋಬೇಕು, ಅದು ಯಾವ್ದೇ ರೀತಿಲೂ ಏಜಿಗೆ ರಿಲೇಟೆಡ್ ಅಲ್ಲ. ಅದು ಯಾವ ಏಜ್ ನಲ್ಲಿ ಬೇಕಾದ್ರೂ ನಾವ್ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದು ನನ್ಗೆ ಈ ಪ್ರೋಗ್ರಾಮ್ ಇಂದ ಗೊತ್ತಾಗಿದೆ. ಸೊ ಇದು ಫಸ್ಟ್ ಥಾಟ್. ಎರಡನೇದು ಕಮಿಟ್ಮೆಂಟ್, ಬಾಧ್ಯತೆ. ಅಂದ್ರೆ ಈಗ ನಾವು ಹೊರಗಿನ ಸಮಾಜಕ್ಕೆ ಆಸ್ ಡಾಕ್ಟರ್ಸ್ ಏನ್ ಕಮಿಟ್ಮೆಂಟ್ ಕೊಡ್ತೀವಿ ಕರ್ತವ್ಯ ದೃಷ್ಟಿಯಿಂದ, ಅದಕ್ಕಿಂತನೂ ಹೆಚ್ಚಿನ ನಮಗ್ ನಾವು ಕಮಿಟ್ಮೆಂಟ್ ಕೊಟ್ಕೊಳ್ಳೋದು, ನಮ್ಮ ಆರೋಗ್ಯಕ್ಕೆ ನಾವು ಕಮಿಟ್ ಆಗಿರೋದು. ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಎಲ್ರಿಗೂ ವಯಸ್ಸಾಗ್ತಾ ಹೋಗುತ್ತೆ. ನಮಗ್ ನಾವ್ ಈ ಕಮಿಟ್ಮೆಂಟ್ ಕೊಟ್ಕೊಳ್ಳಿಲ್ಲ ಅಂದ್ರೆ ನಾಳೆ ನಾವ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಇರ್ಬೇಕಾಗತ್ತೆ. ಇದನ್ನ ನಾನು ತುಂಬಾ ದಪ್ಪ ಇದ್ದಾಗ ಅನುಭವಿಸಿನೂ ಗೊತ್ತಿತ್ತು. ಬಟ್ ಆದ್ರೆ ಯಾವತ್ತು ತಲೆಗೆ ಇದು ಈ ವಿಷಯ ಬಂದು ಚುಚ್ಚಿರ್ಲಿಲ್ಲ. ಇದನ್ನ ನಾನು ಈ ಕ್ಲಾಸಲ್ಲಿ ಕಲ್ತಿದ್ದೀನಿ. ಈ ಕಮಿಟ್ಮೆಂಟ್ ಕೇವಲ ನನಗಷ್ಟೇ ಅಲ್ಲ, ನಾನ್ ಮಾಡ್ತಿರೋದನ್ನ ನೋಡಿ ನನ್ನ ಫ್ಯಾಮಿಲಿಯಲ್ಲಿ 12 ಜನ ಇದೀವಿ ನಾವು. ಸುತ್ತಮುತ್ತ ಆಚೆ ಈಚೆ ಎಲ್ಲ ಮನೆ ಮಾಡ್ಕೊಂಡು ಒಟ್ಟಿಗೆ ಇರೋದು. 12 ಜನರಲ್ಲಿ 8 ಜನ ಫಾಲೋ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅಂದ್ರೆ ನಾನೇನ್ ಚೇಂಜಸ್ ಮಾಡ್ಕೊಂಡೆ, ಅದು ಅವರು ಬೈ ಡಿಫಾಲ್ಟ್ ನನ್ನ ನೋಡಿ ಅಡಾಪ್ಟ್ ಮಾಡ್ಕೊಂಡು ಇವಾಗ ದಿನ ದಿನ ಅವರಿಂದ ನನ್ಗೆ ಬರುತ್ತೆ. ಇವತ್ತು ಇಷ್ಟು ಖುಷಿ ಆಗ್ತಿದೆ, ಇವತ್ತು ಇಷ್ಟು ಕಂಪ್ಲೀಟ್ ಮಾಡಿದ್ದೇನೆ, ಇಷ್ಟು ಬೆಟರ್ ಅನಿಸ್ತಿದೆ ಅನ್ನೋದು. ಸೊ ನೀವು ಬರೀ ಕ್ಲಾಸ್ ಇಂದ ನನ್ನ ಒಬ್ಳನ್ನಲ್ಲ, ನನ್ ಸುತ್ತಲಿಂದ ಒಂದು ಸಣ್ಣ ಸ್ಮಾಲ್ ಸರ್ಕಲ್ನೇ ಚೇಂಜ್ ಮಾಡಿದೀರಾ. ಇದು ಎರಡನೇ ಪಾಯಿಂಟ್ ನಂದು. ಮೂರನೇದು ಅಂದ್ರೆ ಗ್ರಾಟಿಟ್ಯೂಡ್. ಫಸ್ಟ್ ಆಫ್ ಆಲ್ ನಿಮ್ಗೆ ಮತ್ತೆ ಹರ್ಷ ಸರಿಗೆ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ಇಲ್ಲಾಂದ್ರೆ ಯಾವತ್ತೂ ಹೆಲ್ತ್ ರಿಸರ್ಚ್ ಪ್ರೋಗ್ರಾಮ್ಸ್ ನಲ್ಲಿ ಬರೀ ಕ್ಯಾಲರಿ ಒಂದು ಮೆಷರ್ ಮಾಡಿ ನೀವು ಈ ತರ ತಿನ್ನಿ ಅಂತ ಚಾರ್ಟ್ ಕೊಡೋದನ್ನ ನೋಡಿದ್ದೇನೆ ಹೊರತು, ಇದು ನಾನ್ ನೋಡಿರುವಂತಹ ಮತ್ತೆ ಕೇಳಿರುವಂತಹ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಒನ್ ಅಂಡ್ ಓನ್ಲಿ ಪ್ರೋಗ್ರಾಮ್ ಈ ತರ ಪ್ರೋಗ್ರಾಮ್ ನಡೆಸ್ತಿರೋದು, ಅದು ಡಾಕ್ಟರ್ಸ್ ನಡೆಸ್ತಿರೋದು. ಯಾವ ಡಾಕ್ಟರ್ನು ಈ ಕೆಲಸ ಮಾಡ್ತಾನೆ ಇಲ್ಲ. ಅವ್ರಿಗೆ ಬರೋ ಪೇಷಂಟ್ಸಿಗೆ ಸ್ವಲ್ಪ ಮಟ್ಟಿಗೆ ಸಜೆಷನ್ ಕೊಟ್ಬಿಟ್ಟು ಬಿಟ್ಬಿಡ್ತಾರೆ. ಬಿಟ್ರೆ ಒಂದ್ ಕಮ್ಯುನಿಟಿನ, ಸಮಾಜನ ಈ ನಿಟ್ಟಿನಲ್ಲಿ ಮುಂದುವರ್ಸಕ್ಕೆ ಡಾಕ್ಟರ್ಸ್ ಕೆಲಸ ಮಾಡೋದು ತೀರಾನೇ ಅಪರೂಪ. ನನ್ಗಂತೂ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಈ ಫೀಲ್ಡ್ ಅಲ್ಲಿ ಇದ್ಕೊಂಡು. ಸೊ ಅದಕ್ಕಾಗಿ ನಿಮ್ಗೆ ಇಬ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಇನ್ನು ಎರಡನೇದು, ಇಷ್ಟು ದಿನ ನಾನು ರಿಯಲೈಸ್ ಮಾಡ್ಕೊಳ್ದೆ ಇದ್ದಿದ್ದು ವಾಟ್ ಐ ಆಮ್ ಪ್ರೊವೈಡೆಡ್ ವಿತ್ ಅಂತ. ಯಾವ ಫೆಸಿಲಿಟಿ ನನಗಿದೆ, ನನ್ನ ಹೆಲ್ತ್ ನಾನು ಕಾಪಾಡ್ಕೊಳ್ಳೋದಕ್ಕೆ ಏನೆಲ್ಲ ನನಗೆ ಸಲಕರಣೆಗಳಿವೆ ಅನ್ನೋದನ್ನ ನಾನು ಕಂಡ್ಬಿಟ್ಟು ನೋಡಿರ್ಲಿಲ್ಲ. ಅದು ನಿಮ್ಮಿಂದಾಗಿ ನೋಡಕ್ ಸ್ಟಾರ್ಟ್ ಮಾಡಿದೀನಿ ನಾನು. ಅದಕ್ಕಾಗಿ ನಾನು ಕೃತಜ್ಞತೆ ಹೇಳ್ಬೇಕು. ಆಮೇಲೆ ಇನ್ನೊಂದು ಅಂದ್ರೆ, ಕೇವಲ ನಾನೊಬ್ಳು ಅಥವಾ ನನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ನೀವು ಕಲ್ಸಿರೋ ಪ್ರೋಗ್ರಾಮ್ನಿಂದಾಗಿ ನನ್ ಸುತ್ತಮುತ್ತ ಇರೋರನ್ನ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ನಮ್ಗೆ. ಓಕೆ, ಈ ತರ ಆಗ್ತಾ ಇದೆ ಅವರದ್ದು ಅಂತ. ಅವ್ರನ್ನ ಅಟ್ಲೀಸ್ಟ್ ಅವ್ರು ಕೇಳೋ ತರದವ್ರಾದ್ರೆ ಈ ತರದಿಂದ ಈ ತರಕ್ ಶಿಫ್ಟ್ ಆದ್ರೆ ಲೈಫ್ ಸ್ಟೈಲ್ ಹೇಗ್ ಸುಧಾರಣೆ ಆಗತ್ತೆ ಅನ್ನೋದನ್ನ ಹೇಳಕ್ ಒಂದು ಅಥಾರಿಟಿ ಸಿಗ್ತಾ ಇದೆ ನನ್ಗೆ. ಅದು ನಿಮ್ಮಿಂದ. ಅದಿಷ್ಟು ವರ್ಷ ಆ ಅಥಾರಿಟಿ ನಾನ್ ಸರಿ ಹೇಳ್ತೀನ ತಪ್ಪು ಹೇಳ್ತೀನ ನನ್ಗಂದ್ರೆ ಗೊತ್ತಿದ್ರು ಕೆಲವೊಂದು ಹೇಳೋದ್ ಕಾನ್ಫಿಡೆನ್ಸ್ ಇದ್ದಿರ್ಲಿಲ್ಲ. ಅದು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ ನಂತರ ನನಗ್ ಬಂದಿದೆ. ಸೊ ಶಿಸ್ತುಬದ್ಧತೆ, ಬಾಧ್ಯತೆ,
ಮತ್ತೆ ಕೃತಜ್ಞತೆ. ಇದನ್ ಮೂರನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದೀರಾ. ಇದನ್ನ ನೀವು ಬಾಯ್ ಬಿಟ್ಟು ಹೇಳ್ದೆ ಇರ್ಬೋದು, ಬಟ್ ಇದನ್ನ ನಾನ್ ಕಲ್ತ್ಕೊಂಡಿದೀನಿ. ಸೊ ನಾನು ಡೆಫಿನೆಟ್ಲಿ ಈ ಅಡ್ವಾನ್ಸ್ಡ್ ಪ್ರೋಗ್ರಾಮ್ ಇರ್ಬೋದು, ನಿಮ್ದು ಯಾವ್ದೆಲ್ಲ ಇದೆ ಇದಕ್ಕೂ ಮುಂದಿಂದು, ಅದ್ರಲ್ಲಿ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್.